ಯಾಕೆ ಆಚರಿಸ್ತೀವಿ? ಎಷ್ಟು ಜನ ಗೊತ್ತು? ಕೈ ಎತ್ತಿ ನೋಡೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ ನೋಡೋಣ. 1914ರಿಂದ 1917 ಇಸ್ವಿ ತನಕ ವಿಶ್ವ ಮೊದಲನೇ ಮಹಾಯುದ್ಧ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಜರ್ಮನಿ, ಆಸ್ಟ್ರಿಯಾ ಮತ್ತು ಹಂಗೇರಿ ಒಂದು ಭಾಗದಲ್ಲಿದ್ದರೆ ಇಂಗ್ಲೆಂಡ್ ಮತ್ತು ಮತ್ತೊಂದು ಬೇರೆ ಭಾಗದಲ್ಲಿರುತ್ತೆ. ಜರ್ಮನಿ, ಆಸ್ಟ್ರಿಯಾ, ಹಂಗೇರಿಲಿ ಗಂಡು ಮಕ್ಕಳೆಲ್ಲ ಯುದ್ಧಕ್ಕೆ ಹೋಗಿರ್ತಾರೆ. ಹೆಣ್ಣು ಮಕ್ಕಳು ಅಡುಗೆಯಿಂದ ಹಿಡ್ಕೊಂಡು ಎಲ್ಲದನ್ನು ಮಾಡ್ತಾ ಇರ್ತಾರೆ. 1917ರಲ್ಲಿ ಯುದ್ಧ ನಿಲ್ಲುತ್ತೆ. ಆವಾಗ ಜರ್ಮನಿಯಲ್ಲಿ ಘೋಷಣೆ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಕೊಡೋಕ್ಕೋಸ್ಕರ ಒಂದು ದಿನ ಅಂತ ಆಚರಣೆ ಮಾಡೋಣ ಅಂದ್ಬಿಟ್ಟು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಅವತ್ತು 1917 ಮಾರ್ಚ್ 8ರಂದು ಪ್ರಾರಂಭವಾಗುತ್ತೆ. ಅದು ಪ್ರಾರಂಭವಾಗಿದ್ದು ಜರ್ಮನಿಲಿ. ಅದನ್ನು ಜಾರಿಗೆ ತಂದಿದ್ದು ಆಸ್ಟ್ರಿಯಾ ರಾಜ ವಿಲಿಯಮ್ಸು. ಅದು ಎಲ್ಲ ಕಡೆ ಜಾರಿಗೆ ಬಂದು ಆಸ್ಟ್ರಿಯಾ, ಹಂಗೇರಿ ಮತ್ತು ಜರ್ಮನಿ ಕೂಟದಲ್ಲಿ ಅದು ಜಾರಿಗೆ ಬರುತ್ತೆ. ನಮ್ಮ ಭಾರತ ದೇಶದಲ್ಲಿ ಸರೋಜಿನಿ ನಾಯ್ಡು ಜನ್ಮದಿನ ಅಂದರೆ ಫೆಬ್ರವರಿ 8 ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾರೆ. ಹೆಣ್ಮಕ್ಳಿಗೆ ಒಂದು ವಿಷಯ ಗೊತ್ತಿಲ್ಲ, ಹೆಮ್ಮೆ ಪಡ್ಕೋಬೇಕು ನೀವೆಲ್ಲ. ಬೆಳವಾಡಿ ಮಲ್ಲಮ್ಮ ಅಂತಕ್ಕಂಥ ಒಂದು ರಾಣಿ ವಿಶ್ವದಲ್ಲಿ ಮೊದಲನೇ ಬಾರಿಗೆ ಮಹಿಳಾ ಸೈನ್ಯ ಕಟ್ತಾಳೆ. ಆ ಮಹಿಳಾ ಸೈನ್ಯ ಮರಾಠಿ ದಾಳಿಕೋರ ಶಿವಾಜಿನ ಸೋಲಿಸಿ ಕ್ಷಮಿಸಿ ಕಲಿಸುತ್ತೆ. ಇದು ನಮ್ಮ ಮಹಿಳೆಯರ ಇತಿಹಾಸ. ಯಾಕೆಂದರೆ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ ತಕ್ಷಣ ತಾಯಿ ತಂಗಿ ಇರೋದಲ್ಲ, ಮಹಿಳೆಯಲ್ಲಿ ಒಬ್ಬರು ರಾಜ ಇದ್ದಾಳೆ, ಒಬ್ಬರು ರಾಣಿ ಇದ್ದಾಳೆ, ಒಬ್ಬ ಹೋರಾಟಗಾರ್ತಿ ಇದ್ದಾಳೆ ಮಹಿಳೆಯಲ್ಲಿ ಅಂತ ನಾವು ಯೋಚನೆ ಮಾಡಬೇಕು ಅಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ರಾಣಿ ಹೊನ್ನಮ್ಮ, ಶಿವಾಜಿ ಮೊಮ್ಮಗ ರಾಜಾರಾಮನ ಔರಂಗಜೇಬ ಅರೆಸ್ಟ್ ಮಾಡಿದಾಗ ಬಿಡಿಸಿದ್ದು ರಾಣಿ ಹೊನ್ನಮ್ಮ ರೀ. ನಮ್ಮ ಕನ್ನಡದವಳು, ನಮ್ಮ ಕನ್ನಡ ತಾಯಿ, ನಮ್ಮ ಕನ್ನಡತ್ವದ ಬಗ್ಗೆ ನಾವು ಹೆಮ್ಮೆ ಪಡ್ತಾ ಮುಂದಿನ ದಿನಗಳಲ್ಲಿ ಬೆಳವಾಡಿ ಮಲ್ಲಮ್ಮನ ಜನ್ಮದಿನ ಸ್ತ್ರೀಶಕ್ತಿ ಕದ್ದಂತಹ ಮಹಿಳಾ ಜನ್ಮದಿನ ಅಂತ ಇಡೀ ಪ್ರಪಂಚಕ್ಕೆ ಪರಿಚಯಿಸುವಂತಹ ಒಂದು ಶಕ್ತಿ ನಮ್ಮ ಹೇಮನಿಗೆ ಬರಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಹೊಸ ಬೆಳಕು ಹಾಕಿ.